ತುಳಸಿ ಅತ್ತೆ, ಕೈ ನೋವು ಸರಿ ಹೋಯ್ತಾ? ಎಲ್ಲ ಕೆಲ್ಸ ಶುರು ಮಾಡ್ಬಿಟ್ಟಿದ್ಯಾ? ಇವಾಗ ಸ್ವಲ್ಪ ಪರವಾಗಿಲ್ಲ ಅತ್ತೆ. ಸರಿ, ಸಾಯಂಕಾಲಕ್ಕೆ ಏನ್ ಮಾಡ್ತಿದ್ಯಾ? ಅತ್ತೆ, ನಿಮಗೇನ್ ಬೇಕು ಹೇಳಿ, ಅದನ್ನೇ ಮಾಡ್ತೀನಿ. ದೀಪಾ, ನಿನ್ಗೇನ್ ಬೇಕು? ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿನೇ ತಾನೇ ತರಕಾರಿ ಕಟ್ ಮಾಡ್ತಿದ್ಯಾ? ಮತ್ತಿನೇನು ಏನ್ ಬೇಕು ಅಂತ ಕೇಳೋದು? ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳೆ. ತುಳಸಿ, ಅವಳ ಮಾತಕ್ ತಲೆ ಕೆಡ್ಸ್ಕೋಬೇಡ. ನಿನಗೇನ್ ಇಷ್ಟನೋ ಅದನ್ನೇ ಮಾಡಮ್ಮ. ಇಲ್ಲ ಅತ್ತೆ, ನಿಮ್ಗೆ ಉಪ್ಪಿಟ್ಟು ಇಷ್ಟ ಅಲ್ವಾ? ಅದನ್ನೇ ಮಾಡ್ತೀನಿ. ಹಾಗೆ ಮಾವಂಗೇನಾದ್ರೂ ಇಷ್ಟವಾಗಿರೋ ತಿಂಡಿ ಮಾಡೋಣ ಅನ್ಕೋತಾ ಇದ್ದೀನಿ. ಏನದು? ಪುಡಿ ದೋಸೆನಾ? ಆ ದಿನ ಅಣ್ಣಂಗ್ ಮಾಡ್ಕೊಂಡ್ ತಗೊಂಡ್ ಹೋಗಿದ್ದಲ್ಲ, ಅಣ್ಣ ಕೆಳಗಡೆ ಬಿಸಾಕ್ದಾಗ ನಾಯಿನೂ ಬಂದ್ ತಿಂದಿಲ್ವಲ್ಲ, ಅಷ್ಟು ಕೆಟ್ಟಾಗ್ ಮಾಡ್ಕೊಂಡ್ ಹೋಗಿದ್ಯಾ ತುಳಸಿ? ನೋಡಿ ಅತ್ತೆ, ಇವಳು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೋ. ಅವಳಿಗೇನಾದ್ರೂ ಅನ್ಲಿಲ್ಲ ಅಂದ್ರೆ ನಿನಗ್ ಸಮಾಧಾನ ಆಗಲ್ಲ ಅಲ್ಲ? ತುಳಸಿ, ಅವಳ ಮಾತಕ್ ತಲೆ ಕೆಡ್ಸ್ಕೋಬೇಡ. ನೀನ್ ಮಾಡಮ್ಮ ನಿನ್ಗಿಷ್ಟ ಆಗಿದ್ದನ್ನ. ಅಣ್ಣ ಬಂದ್ಯಾ? ಬಾ. ನೋಡು ಬಂದ, ನಿನ್ ಪಾಡಗ್ ನೀನ್ ಮಾಡು. ಅಮ್ಮ, ಅಣ್ಣನೇ ಬಂದ ನೋಡು. ಈಗ ನೀನೇ ಅವನಿಗೆ ಕೇಳು, ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಏನ್ ಮಾಡ್ಕೊಡ್ಲಿ ಅಂತ. ಮಾವ, ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೆ. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಏನ್ ಬೇಕು ಹೇಳಿ, ಅದನ್ನೇ ಮಾಡ್ತೀನಿ. ನನಗೆ ಗೊತ್ತು ತುಳಸಿ, ನೀನ್ ನನ್ಗೋಸ್ಕರ ಸ್ಪೆಷಲ್ ಆಗಿ ಏನೇನೋ ಮಾಡ್ತೀಯ ಅಂತ. ಅದ್ ಸರಿ, ನಿನ್ ಕೈಗೆ ಏಟಾಗಿತ್ತಲ್ವಾ? ಅದು ಫ್ರಾಕ್ಚರ್ ಅಂದ್ರೆ ಇನ್ನ ಟೈಮ್ ತಗೋಬೇಕಲ್ವಾ? ಎಲ್ಲ ತೆಗ್ದಿಟ್ಬಿಟ್ಟಿದ್ಯಾ? ಇಲ್ಲ ಮಾವ, ನೋವು ಸ್ವಲ್ಪ ಇದೆ. ಆದ್ರೆ ನಿಮ್ಗೋಸ್ಕರ ಅಂದ್ರೆ ಈ ನೋವೆಲ್ಲ ಏನ್ ಲೆಕ್ಕಕ್ಕಿಲ್ಲ. ಓಹೋ, ಹಾ. ಇದು ಮಾವ ಕೆಳಗ್ ಬೀಳ್ಬೇಕಾದ್ರೆ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹೋಗಿ ಕೈಗೆ ಏಟಾಗಿದ್ದಲ್ವಾ? ಹಾ ಮಾವ. ಅಂದ್ರೆ ಮಾವ ಇನ್ನೇನ್ ಬಿದ್ದೋಗ್ತಿದ್ರು ಅಂತ ನೀನು ಅವ್ರ ಕೈ ಕೊಟ್ಟು ಹಿಡಿಬೇಕಾದ್ರೆ ನಿನ್ ಕೈಗೆ ಏಟಾಗಿದ್ದಲ್ವಾ? ಹೌದು ಮಾವ. ಸರಿ, ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ? ಅಂದ್ರೆ ಆ ವಿಷಯ ಗೊತ್ತಾದ್ಮೇಲೆ ಮಾವನ್ಗೇನಾದ್ರೂ ಏಟಾಯ್ತಾ ಇಲ್ವಾ ಅಂತ ನಾನು ಕೇಳಲೇ ಇಲ್ವಲ್ಲ, ಅದಕ್ಕೆ ಕೇಳ್ದೆ ತುಳಸಿ. ಮಾವನ್ಗೇನು ಏಟಾಗಿಲ್ಲ ಅಲ್ವಾ? ಇಲ್ಲ ಇಲ್ಲ, ಅಪ್ಪಂಗೇನು ಆಗಿಲ್ಲ. ಸದ್ಯ ಏನೂ ಆಗಿಲ್ಲ ಅಲ್ವಾ? ನೀನು ಅಲ್ಲೋಗಿದ್ದೆ ಅಲ್ವಾ? ಅಪ್ಪ ಅಮ್ಮನ ಜೊತೆ ಇನ್ನೊಂದೆರಡು ದಿನ ಇದ್ ಬರ್ಬೋದಿತ್ತಲ್ವಾ? ಅದ್ ಸರಿ, ನೀನು ಎಷ್ಟು ದಿನ ಇದ್ದೆ ಅವ್ರ ಜೊತೆ? 2 ದಿನ. ಅದೇ ನನ್ನ ಬಿಟ್ಟಿರಕ್ಕಾಗಲ್ವಲ್ಲ, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಇರಕ್ಕಾಗ್ತಿರ್ಲಿಲ್ಲ. ನೀನ್ ಅಕಸ್ಮಾತ್ ಅಲ್ಲೇ ಇದ್ದಿದ್ರೆ ನೀನು ಸಿಕ್ಕಾಕೊಂಡ್ಬಿಡ್ತಿದ್ದೆ. ಕರೆಕ್ಟಾಗಿ ಹೇಳ್ದೆ ಅಲ್ವಾ?